ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನನ್ನ ಯೂಟ್ಯೂಬ್ ಜರ್ನಿಯನ್ನು ಇಲ್ಲಿ ಮಾತಾಡಲಿಕ್ಕೆ ಬಂದಿದ್ದೇನೆ. ಝೀರೋ ಇಂದ ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ಬಂದಿದ್ದೇವೆ ಅಂದರೆ ಅದು ಅಷ್ಟು ಈಸಿ ಇರಲಿಲ್ಲ. ಇವತ್ತು ನಾನು ಸ್ಟ್ರಗಲ್ಸ್ ಮತ್ತು ಜರ್ನಿಯನ್ನು ಶೇರ್ ಮಾಡಲಿಕ್ಕೆ ಮಾತ್ರ ಬಂದದಲ್ಲ, ನಿಮಗೆ ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಸಹ ಕೊಡ್ತೇನೆ. ನಾನೇನು ಕಲ್ತಿದ್ದೇನೆ ಅದನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಸೊ ನ್ಯೂ ಕ್ರಿಯೇಟರ್ಸ್ ಆಗಿದ್ರೆ ನೀವು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತೇನೆ ಅಂತ ಹೋಪ್ ಮಾಡ್ತೀನಿ. ಸೊ ವಿಡಿಯೋವನ್ನು ಕೊನೆವರೆಗೆ ನೋಡಿ, ಮಿಸ್ ಮಾಡದೆ, ತುಂಬ ಯೂಸ್ಫುಲ್ ಇದೆ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಾನು ಸಣ್ಣ ಇದ್ದೆಲ್ಲ ಆಗದಿಂದ ನನ್ನದೊಂದು ಡ್ರೀಮ್ ಇತ್ತು, ಯೂಟ್ಯೂಬರ್ ಆಗಬೇಕಂತ. ಮೊದಲು ಸಣ್ಣ ಇರುವಾಗ ನಾನೊಂದು 10 ಇಯರ್ಸ್ ಇದ್ದೆ. ಅಷ್ಟರಿಂದ ನನ್ನ ಹತ್ರ ಒಂದು ಚಾನಲ್ ಇತ್ತು. ಅದು ಹೆಸರೇ ಇಲ್ಲೋದಿಲ್ಲ, ಯಾಕೆಂದ್ರೆ ತುಂಬ ಓಲ್ಡ್ ಉಂಟು, ತುಂಬ ಕ್ರಿಂಜ್ ಉಂಟು. ಒಂದು ಚಾನಲ್ ಇತ್ತು, ಅದು ನಾನು ಕಾಲೇಜ್ ಹೋಗ್ತಾ ಇರುವಾಗ ಓಪನ್ ಮಾಡಿದ್ದೆ. ಅದರಲ್ಲಿ ನಾನು ಮಿನಿ ಬ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಒಂದು ಪಾಯಿಂಟ್ ಬಂತು, ನಾನು ಅದನ್ನ ಚಾನಲ್ ಡಿಲೀಟ್ ಮಾಡಿದ್ದೆ. 2024 ಅಲ್ಲಿ ಒಂದು ಚಾನಲ್ ಇತ್ತು ಕುಕ್ಕಿಂಗ್, ಇದು ಭುವೀಸ್ ಸೀಕ್ರೆಟ್ ಡೈರಿ ಅಂತ. ಅದರಲ್ಲಿ ನಾನು ತುಂಬ ಒಂದು 1-2 ಮಂತ್ಸ್ ಅಪ್ಲೋಡ್ ಮಾಡಿದ್ದೆ. ಮತ್ತೆ ನನಗೆ ಆಯಿತು, ಕುಕಿಂಗ್ ಚಾನಲಲ್ಲಿ ತುಂಬ ಕಾಂಪಿಟೇಷನ್ಸ್ ಇರ್ತದೆ ಅಂತ. ಡೈಲಿ ಕುಕಿಂಗ್ ಮಾಡಬೇಕು. ನನಗೆ ಕುಕಿಂಗ್ ಮಾಡಲಿಕ್ಕೆ ಬರ್ತದೆ, ಬರೋದಿಲ್ಲ ಅಂತೇನಿಲ್ಲ. ಬಟ್ ಅದು ಡೈಲಿ ಒಂದೊಂದು ರೆಸಿಪಿ ಹುಡುಕಬೇಕು, ಡೈಲಿ ಕನ್ಸಿಸ್ಟೆನ್ಸಿ ಇರಬೇಕು. ಅದು ತುಂಬ ನನಗೆ ಅಷ್ಟು ಈಸಿ ಆಗಲಿಲ್ಲ. ಅದಕ್ಕೆ ನಾನು ಬಂದದ್ದು ಈ ಚಾನಲ್ಗೆ, ಭೂಮಿಕಾ ಸುವರ್ಣ. ಸೊ ಈ ಚಾನಲೇ ನನಗೆಲ್ಲ ತಂದು ಕೊಟ್ಟಿತ್ತು. 1 year ಆಫ್ ಹಾರ್ಡ್ ವರ್ಕ್ ಆ್ಯಂಡ್ 19 ಇಯರ್ಸಲ್ಲಿ ನನ್ನ ಡ್ರೀಮನ್ನು ಅಚೀವ್ ಮಾಡಿದೆ. ನಾನು ಅಫಿಷಿಯಲ್ ಯೂಟ್ಯೂಬರ್ ಆಗಿಬಿಟ್ಟಿದ್ದೇನೆ. ಸೊ ಚಾನಲ್ ಓಪನ್ ಮಾಡುವಾಗ, ಇನ್ ಕೇಸ್ ನಿಮಗೆ ಏನಾದರೂ ಈಗ ಓಪನ್ ಮಾಡಬೇಕು, ನೀವು ಪರ್ಫೆಕ್ಟ್ ಟೈಮಿಗೆ ವೆಯ್ಟ್ ಮಾಡಬೇಕಂತಿಲ್ಲ. ನೀವು ಯಾವಾಗ ಸಹ ಪರ್ಫೆಕ್ಟ್ ಟೈಮಿಗೆ ವೆಯ್ಟೇ ಮಾಡಬೇಡಿ, ಯಾಕೆಂದರೆ ಆ ಪರ್ಫೆಕ್ಟ್ ಟೈಮ್ ಯಾವಾಗ ಸಹ ಬರುವುದೇ ಇಲ್ಲ. ನಿಮಗೆ ಯಾವಾಗ ಪಾಯಿಂಟ್ ನಿಮ್ಮ ತಲೆಗೆ ಬರ್ತದೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ, ಆಗಲೇ ಓಪನ್ ಮಾಡಿಬಿಡಿ. ನಿಮಗೆ ಏನಾಗ್ತದೆ, ಕನ್ಸಿಸ್ಟೆನ್ಸಿ ಇರಬೇಕು. ಬಟ್ ಮತ್ತೊಂದು, ಪರ್ಫೆಕ್ಟ್ ಕ್ಯಾಮರಾ ಏನು ಬೇಕಂತಿಲ್ಲ. ನಾನು ನನ್ನ ಫಸ್ಟ್ ಚಾನಲ್ ಓಪನ್ ಮಾಡುವಾಗ ನನ್ನ ಹತ್ರ ಇದ್ದದ್ದು ಸ್ಯಾಮ್ಸಂಗ್, ಅದರಲ್ಲಿ ಕ್ಲಾರಿಟಿ ಇರಲಿಲ್ಲ. ಅಂದರೆ ಇದು 10 year old ಇದು. ಮತ್ತೆ ನಾನು ಕುಕಿಂಗ್ ಚಾನಲ್ ಓಪನ್ ಮಾಡುವಾಗ ಅದು ಸಹ ನಾನು ಓಪ್ಪೋದಲ್ಲಿ ಮಾಡಿದ್ದು. ಕ್ಯಾಮರಾ ಏನು ಬೇಕಂತಿಲ್ಲ. ಇದು ಸಹ ನಾನು ಓಪ್ಪೋ ಮತ್ತು ವಿವೋದಲ್ಲಿ ಶೂಟ್ ಮಾಡೋದು, ಅಂದರೆ ಈ ಚಾನಲಲ್ಲಿ. ಸೊ ನಿಮಗೆ ಪರ್ಫೆಕ್ಟ್ ಕ್ಯಾಮ್ರಾ ಏನು ಬೇಕಂತಲೇ ಇಲ್ಲ. ನೀವು ಅದಕ್ಕಂತಲೇ ನಿಮಗೆ ಪರ್ಫೆಕ್ಟ್ ಕ್ಯಾಮ್ರಾ ಬೇಕು, ಎಲ್ಲ ಪರ್ಫೆಕ್ಟ್ ಬೇಕಂತ ಏನಿಲ್ಲ. ನಿಮ್ಮ ಹತ್ರ ಏನುಂಟು ಫಸ್ಟ್ ಅದರಲ್ಲಿ ಶೂಟ್ ಮಾಡಬೇಕು. ಫಸ್ಟ್ ನೀವು ಸ್ಟಾರ್ಟ್ ಮಾಡುವಾಗ ಒಂದು ಸಿಂಪಲ್ ನೀಶ್ ಚೂಸ್ ಮಾಡಿ. ನೀಶ್ ಅಂದರೆ ಒಂದು ಟಾಪಿಕ್. ಅಂದರೆ ಆ ಟಾಪಿಕ್ ಹೇಗಿರಬೇಕಂದ್ರೆ, ಆ ನೀಶ್ ಹೇಗಿರಬೇಕಂದ್ರೆ, ನಿಮಗೆ ಕಂಟೆಂಟ್ಸಲ್ಲಿ ಕಮ್ಮಿ ಇರಬಾರ್ದು, ಸ್ವಲ್ಪ ಕಮ್ಮಿ ಇರಬಾರ್ದು. ನಿಮಗೆ ಅಟ್ಲೀಸ್ಟ್ ವೀಕಲ್ಲಿ 2 ಕಂಟೆಂಟ್ ಸಿಗಬೇಕು ಅದೇ ಟಾಪಿಕಲ್ಲಿ. ಸೊ ಹಾಗೆ ಟಾಪಿಕನ್ನು ಚೂಸ್ ಮಾಡಿ, ಅದು ಬೆಸ್ಟ್ ಆ್ಯಕ್ಚುಲಿ. ನಿಮಗೆ ಲೈಫ್ ಟೈಮ್ ಕಂಟೆಂಟ್ಸ್ ಸಿಗ್ತದೆ. ನಿಮಗೆ ವ್ಲಾಗಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ದರೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿ, ಅದರಲ್ಲಿ ಲೈಫ್ ಟೈಮ್ ಕಂಟೆಂಟ್ ಸಿಗ್ತದೆ. ಬಟ್ ಅದರಲ್ಲಿ ಕಾಂಪಿಟೇಷನ್ಸ್ ಜಾಸ್ತಿ ಇರ್ತದೆ. ನೀವು ಯಾವುದರಲ್ಲಿ ಕಾಂಪಿಟೇಷನ್ಸ್ ಕಮ್ಮಿ ಇರ್ತದೆ ಅದರ ಹಿಂದೆ ಹೋಗಿ, ಅದರ ನೀಶಿದು ಹಿಂದೆ ಹೋಗಿ, ಅದು ನಿಮಗೆ ಈಸಿ ಆಗ್ತದೆ ಸ್ವಲ್ಪ ನಿಮ್ಮ ಜರ್ನಿಗೆ. ಈಗ ನಾನು ನಿಮಗೆ ಫಸ್ಟ್ ವಿಡಿಯೋದ ಬಗ್ಗೆ ಸ್ವಲ್ಪ ಟಿಪ್ಸ್ ಕೊಡ್ತೇನೆ. ಫಸ್ಟ್ ವಿಡಿಯೋ ನೀವು ಪರ್ಫೆಕ್ಟ್ ಆಗಿದಾ ಇಲ್ವಾ ಅಂತ ವೆಯ್ಟ್ ಮಾಡಬೇಡಿ. ಜಸ್ಟ್ ಶೂಟ್ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡಿ. ಓಕೆ, ಇನ್ ಕೇಸ್ ನೀವು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ತಿದ್ರೆ ನಿಮ್ಮ ಕ್ಯಾಮರಾ ಕ್ವಾಲಿಟಿ ಮ್ಯಾಟರೇ ಆಗೋದಿಲ್ಲ. ಮ್ಯಾಟರ್ ಆಗೋದು ನಿಮ್ಮ ವಾಯ್ಸ್. ನೀವು ಎಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಿ ಅದು ಕ್ಲಿಯರ್ ಇರಬೇಕು, ಜನರಿಗೆ ಅರ್ಥ ಆಗಬೇಕು, ಹಾಗೆ ಇರಬೇಕು, ಕ್ಲಿಯರ್ ಇರಬೇಕು ವಾಯ್ಸ್. ಇಲ್ಲಿ ಆಚೆ ಈಚೆ ಮನೆ ಇರ್ತದೆ, ಹಾಗೆ ತುಂಬ ನಾಯ್ಸ್ ಬರ್ತದೆ. ನಿಮಗೆ ಸಹ ಹಾಗೆ ತುಂಬ ನಾಯ್ಸ್ ಬರ್ತಿದ್ರೆ, ನೀವು ಸಹ ವ್ಲಾಗಿಂಗ್ ಇಲ್ಲಾದರೆ ಕುಕ್ಕಿಂಗ್ ಇಲ್ಲಾದರೆ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ವಾಯ್ಸ್ ಓವರ್ ಕೊಡೋದಾದರೆ ನಿಮಗೆ ಸೈಲೆಂಟ್ ಇರುವಾಗ ನೀವು ಕೊಡಿ. ಇಲ್ಲಾದರೆ ಆ ಕಡೆಯಿಂದ ಮಾತಾಡೋದು, ಈ ಕಡೆಯಿಂದ ಮಾತಾಡೋದು, ಅಲ್ಲಿಂದ ಕೋಳಿ ಕೊಕ್ಕೊ ಮಾಡೋದು. ಇಲ್ಲಾದರೆ ನಿಮಗೆ ಜಾಸ್ತಿ ನೀವು ಜಸ್ಟ್ ವಿಡಿಯೋ ಶೂಟ್ ಮಾಡೋದಾದರೆ ನಿಮಗೆ ವಾಯ್ಸ್ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಅಂದರೆ ಜಸ್ಟ್ ಕ್ಯಾಮರಾ ಹೀಗೆ ವ್ಲಾಗಿಂಗ್ ಟೈಪ್ಸ್ ಮಾಡ್ಬೋದು. ನೀವು ಯಾವಾಗ ಸಹ ಯಾವುದಾದ್ರೂ ನಿಮ್ಮ ವಿಡಿಯೋಗೆ ಸೆಲೆಕ್ಟ್ ಮಾಡುವಾಗ, ಅಂದರೆ ಥಂಬ್ನೇಲ್ ಇರಲಿ, ಟೈಟಲ್ ಇರಲಿ, ಎಡಿಟಿಂಗ್ ಮಾಡುವಾಗ ಯಾವಾಗ ಸಹ ನೀವು ನಿಮಗೆ ಇಷ್ಟ ಆಗ್ತಾ ಉಂಟಂತ ಹಾಕಬಾರ್ದು. ಆಡಿಯನ್ಸ್ ಥರ ನೋಡಬೇಕು ಆ ವಿಡಿಯೋವನ್ನು. ನೀವು ಜಸ್ಟ್ ಇನ್ ಕೇಸ್ ಆಡಿಯನ್ಸ್ ಆದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತದಾ, ನಿಮಗೆ ಈ ಥಂಬ್ನೇಲ್ ಅಟ್ರಾಕ್ಟಿವ್ ಆಗ್ತದಾ, ನಿಮಗೆ ಈ ಎಡಿಟಿಂಗ್ ಕರೆಕ್ಟ್ ಪ್ರಾಪರ್ ಇದೆ ಅಂತ ಆಗ್ತದಾ, ಹಾಗೆ ನೋಡಬೇಕು. ಯಾಕೆಂದರೆ ನಮಗೆ ಯಾವ್ದು ಇಷ್ಟ ಆಗ್ತದೆ ಅದು ಆಡಿಯನ್ಸಿಗೆ ಇಷ್ಟ ಆಗೋದಿಲ್ಲ, ಆಡಿಯನ್ಸಿಗೆ ಯಾವ್ದು ಇಷ್ಟ ಆಗ್ತದೆ ಅದು ನಮಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನೀವು ಯಾವಾಗ ಸಹ ವೀಡಿಯೋಸ್ ಅಪ್ಲೋಡ್ ಮಾಡುವಾಗ
ಆಡಿಯನ್ಸ್ ಥರವೇ ನೋಡಬೇಕು. ನ್ಯೂ ಕ್ರಿಯೇಟರ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ನಿಮ್ಮ ವಿಡಿಯೋಸನ್ನು ನೀವು ಶೇರ್ ಮಾಡ್ತೀರಿ, ಅಂದರೆ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರಿಗೆ ಸ್ವೀಟ್ ಕೊಟ್ಟ ಹಾಗೆ ಹಂಚಿಕೊಂಡು ಬರ್ತೀರಿ. ಹಾಗೆ ಮಾಡಬೇಡಿ, ಅದು ಯೂಸ್ ಆಗೋದೇ ಇಲ್ಲ. ಯಾಕೆಂದರೆ ನಿಮಗೆ ಫಸ್ಟಲ್ಲಿ ಸಬ್ಸ್ಕ್ರೈಬರ್ಸ್ ಬರ್ಬೋದು, ಲೈಕ್ಸ್ ಬರ್ಬೋದು, ಕಮೆಂಟ್ಸ್ ಬರ್ಬೋದು, ಆದರೆ ಅದು ವಿಡಿಯೋಗೆ ತುಂಬ ಎಫೆಕ್ಟ್ ಆಗ್ತದೆ, ಅಂದರೆ ಅದು ಮುಂದೆ ಹೋಗೋದಿಲ್ಲ. ಯಾಕೆಂದರೆ ಅವರು ಏನು ಮಾಡ್ತಾರೆ ಅಂದರೆ, ಜಸ್ಟ್ ವಿಡಿಯೋಗೆ ಕ್ಲಿಕ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ವಿಡಿಯೋ ಫುಲ್ ನೋಡೋದು ಇಲ್ಲ, ಜಸ್ಟ್ ಒಂದು ಸ್ಟಾರ್ಟಿಂಗ್ ಒಂದು 30 ಸೆಕೆಂಡ್ಸ್ ನೋಡೋದಿಲ್ಲ, ಜಸ್ಟ್ ಕ್ಲಿಕ್ ಮಾಡಿಬಿಡ್ತಾರೆ, ಮತ್ತು ಬ್ಯಾಕ್ ಬಂದು ಆಯ್ತು ಅವ್ರದ್ದು ಕೆಲಸ, ಅಷ್ಟು ಮಾಡ್ತಾರೆ. ಅದು ನಿಮ್ಮ ಚಾನಲಿದು ವಿಡಿಯೋದು ಎಂಗೇಜ್ಮೆಂಟಿಗೆ, ಆಲ್ಗೊರಿದಮ್ಗೆಲ್ಲ ಎಫೆಕ್ಟ್ ಆಗ್ತದೆ. ಅದಕ್ಕಾಗಿ ನೀವು ಹಾಗೆ ಶೇರ್ ಮಾಡಬೇಡಿ. ಮತ್ತೊಂದು ಅದು ಏನು ಮಾಡ್ತದೆ ಅಂದರೆ, ಅದು ನಿಮ್ಮ ರಿಲೇಟಿವ್ಸಲ್ಲಿ ಕೆಲವರು ಹೇಟರ್ಸ್ ಇರ್ತದೆ, ಅಂದರೆ ನೀವು ಹಾಗೆ ಮಾಡಬೇಡಿ, ಹೀಗೆ ಮಾಡಿ ನನಗೆ ಇದ್ದರು, ಅವರೆಂತ ಮಾಡ್ತಾರೆ ನೋಡ್ತಾರೆ, ಮತ್ತು ಅವರಿಗೆ ಕಾಲ್ ಮಾಡಿ, ಇವರಿಗೆ ಕಾಲ್ ಮಾಡಿ, ಅವಳೆಂತ ಮಾಡೋದು, ಇವಳೆಂತ ಮಾಡೋದು ಅಂತ ಹೇಳ್ತಾರೆ. ಸೊ ಅದೆಲ್ಲ ತುಂಬ ಇರಿಟೇಟಿಂಗ್. ಅದು ನಿಮ್ಮನ್ನು ಡಿಸಪಾಯಿಂಟ್ ಮಾಡ್ತದೆ, ಅಂದರೆ ತುಂಬ, ಅಂದರೆ ಡಿಸಪಾಯಿಂಟ್ ಅಲ್ಲ, ನಿಮ್ಮನ್ನು ಡೌನ್ ಫೀಲ್ ಮಾಡಿಸ್ತದೆ. ಅದು ನಿಮಗೆ ಬೇಡ, ನಮಗೆ ಬೇಡ ಇತ್ತು ಯೂಟ್ಯೂಬು, ಹಾಗೆಲ್ಲ ಮಾಡ್ತದೆ. ಅದಕ್ಕೆ ರಿಲೇಟಿವ್ಸಿಗೆ, ಅವರಿಗೆ ಇವರಿಗೆ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಲಿಕ್ಕೆ ಹೋಗಬೇಡಿ, ಅದು ನಿಮ್ಮ ಚಾನಲ್ಗೆ ಸಹ ಎಫೆಕ್ಟ್ ಆಗ್ತದೆ. ಸೊ ಇದೊಂದು ಪಾಯಿಂಟ್. ಒಂದು ಕ್ರಿಯೇಟರ್ಸ್ ಏನು ಮಾಡ್ತಾರೆ ಅಂದರೆ, ನಿಮ್ಮ ಚಾನಲ್ಗೆ ನೀವೇ ಸಬ್ಸ್ಕ್ರೈಬ್ ಮಾಡೋದು, ನೀವೇ ವೀಡಿಯೋಸ್ ನೋಡೋದು, ನೀವೇ ಲೈಕ್ ಮಾಡೋದು, ನಿಮ್ಮ ವೀಡಿಯೋಸ್ ನಿಮ್ಮ ಚಾನಲಲ್ಲಿ ನೀವೇ ಗಡಿ 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 ನೋಡುವುದು. ಇನ್ ಕೇಸ್ ನೀವು ನಿಮ್ಮ ಇನ್ನೊಂದು ಇಮೇಲಲ್ಲಿ ನಿಮ್ಮ ವೀಡಿಯೋಸ್ ನೋಡಿದ್ರಿ, ಈಗ ಎಫೆಕ್ಟ್ ಆಗೋದಿಲ್ಲ, ಮತ್ತು ಮಾನಿಟೈಸ್ ಆಗ್ತದಲ್ಲ, ಚಾನಲ್ ಮಾನಿಟೈಸ್ ಆದಮೇಲೆ ಎಫೆಕ್ಟ್ ಆಗ್ತದೆ. ಅಂದರೆ ಅವರು ಡಿಮಾನಿಟೈಸ್ ಮಾಡೋ ಚಾನ್ಸಸ್ ತುಂಬ ಇದೆ, ಯಾಕೆಂದರೆ ಅವರಿಗೆ ಆಗ್ತದೆ ಇದು ಫೇಕ್ ವ್ಯೂಸ್ ಬರ್ತಾ ಉಂಟು, ಹಾಗೆ ಹೀಗೆಲ್ಲ. ಸೊ ಮತ್ತೊಂದು ತುಂಬ ಇದೆ, ತುಂಬ ಆ್ಯಪ್ಸ್ ಎಲ್ಲ ಇದೆ, ನೀವು ತುಂಬ ಕಮೆಂಟ್ಸ್ ಮಾಡ್ತಾರೆ ನಿಮ್ಮ ವೀಡಿಯೋಸ್ಗಳಲ್ಲಿ, ಈ ಥರ ಮಾಡಿದರೆ ನಿಮಗೆ ವ್ಯೂಸ್ ಜಾಸ್ತಿ ಕೊಡ್ತಾರೆ, ನೀವು ನಮಗೆ ಪೇ ಮಾಡಿದರೆ ನಾನು ನಿಮಗೆ ತುಂಬ ವ್ಯೂಸ್ ಕೊಡ್ತೇನೆ, ಫುಲ್ ವಾಚ್ ಟೈಮ್ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೇನೆ ಅಂತ. ಅದು ಯೂಸ್ ಇಲ್ಲ, ಹಾಗೆ ಮಾಡಲಿಕ್ಕೇ ಹೋಗಬೇಡಿ. ಅದು ಯೂಟ್ಯೂಬ್ಗೆ ಕ್ಲಿಯರ್ ಗೊತ್ತಾಗ್ತದೆ ಅದು ಫೇಕ್ ಅಂತ, AI ಅಂತ. ಹಾಗಾಗಿ ಅದೊಂದು ನೆನಪಿಟ್ಕೊಳ್ಳಿ, ಅದು ಮಾಡಬೇಡಿ. ಸ್ಟಾರ್ಟಿಂಗಲ್ಲಿ ಲೋ ವ್ಯೂಸ್ ಸಿಗ್ತದೆ, ನಿಮಗೆ ಪಕ್ಕ 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 ಸಬ್ಸ್ಕ್ರೈಬರ್ಸ್ ಆಗೋದಿಲ್ಲ, ರಪ 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 ವ್ಯೂಸ್ ಬರ್ತಿಲ್ಲ, 1 ವ್ಯೂಸ್ 2 ವ್ಯೂಸ್ ಹಾಗೆಲ್ಲ ಇರ್ತದೆ. ಅದು ಕಂಪ್ಲೀಟ್ಲಿ ನಾರ್ಮಲ್. ಯಾಕೆಂದರೆ ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರಲ್ಲ, ಅವರು ಸಹ ಅದರಲ್ಲೇ ಸ್ಟಾರ್ಟ್ ಮಾಡಿದ್ದು, ಅವ್ರಿಗೇನು ಸ್ಟಾರ್ಟಿಂಗಲ್ಲಿ ಕೋಟಿಗಟ್ಟಲೆ ವ್ಯೂಸ್ ಬರಲಿಲ್ಲ. ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಅಂದರೆ ತುಂಬ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಅಂದರೆ ನೀವು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕಂತ ಇಲ್ಲ. ಕನ್ಸಿಸ್ಟೆನ್ಸಿ ಅಂದರೆ ಅಟ್ಲೀಸ್ಟ್ ವೀಕಿಗೆ ಒಂದು 2-3 ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಿ. ಮಂತ್ಲಿಯಲ್ಲಿ 1-2 ವಿಡಿಯೋಸ್ ಅಪ್ಲೋಡ್ ಮಾಡೋದಾದರೆ ಅದು ಕನ್ಸಿಸ್ಟೆನ್ಸಿ ಅಲ್ಲ, ಅದು ತುಂಬ ಹಾರ್ಮ್ಫುಲ್ ಚಾನಲ್ಗೆ. ಯಾಕೆಂದರೆ ನಿಮಗೆ ಆಡಿಯನ್ಸ್ ಎಲ್ಲ ಸಿಗಲಿಕ್ಕೆ ತುಂಬ ಟೈಮ್ ಹೋಗ್ತದೆ. ಅದಕ್ಕಾಗಿ ನೀವು ಕನ್ಸಿಸ್ಟೆನ್ಸಿ ನೀವು ಮೇಂಟೈನ್ ಮಾಡ್ತಾನೆ ಇರಬೇಕು. ಇದು ಪಾರ್ಟ್ 1 ಅಷ್ಟೇ, ಇನ್ನು ಪಾರ್ಟ್ 2 ಬರ್ತದೆ. ಪಾರ್ಟ್ 2ಗಾಗಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮಗೆ ಏನು ಬೇಕೋ ಅದನ್ನು ಕಮೆಂಟ್ಸ್ನಲ್ಲಿ ಕೇಳಿ, ಅದನ್ನು ನಾನು ಪಾರ್ಟ್ 2ದಲ್ಲಿ ಕವರ್ ಮಾಡ್ತೀನಿ.